ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇದು ನಿನ್ನೆ ಲಾಗ್ನ ಕಂಟಿನ್ಯೂ ಮಾಡತ್ತೇನು ಶಾಪಿಂಗ್ ಲಾಗ. ನಿನ್ನೆ ಬಿ ಎಸ್ ಚನ್ನಬಸಪ್ಪಕ್ಕೆ ಹೋಗಿದ್ದು ಮತ್ತು ಒಂದು ಹಾಫ್ ಎಲ್ಲ ಪರ್ಚೇಸಿಂಗ್ ಮಾಡಿ ಆ ನಂತರ ಊಟಕ್ಕೆ ಹೋಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ರಿಟರ್ನ್ ಮತ್ತು ಶಾಪಿಂಗನ ಬಂದಿದ್ದು. ಅಲ್ಲಿವರೆಗೂ ಮಧ್ಯಾಹ್ನ ತನಕ ಅಂದ್ರೆ ಸುಪ್ರಿಯಾಂದ ಮತ್ತು ನಾವು ಮನ್ಯಾಗಿನವ್ರು ನಮ್ಮದು ಎಲ್ಲರದ್ದು ಶಾಪಿಂಗ್ ಆಲ್ಮೋಸ್ಟ್ ಆಗಿತ್ತು. ಈಗ ಫಸ್ಟ್ ಫ್ಲೋರ್ನ್ಯಾಗ ಗ್ರೌಂಡ್ ಫ್ಲೋರ್ನ್ಯಾಗ ಬಂದು ಅಲ್ಲಿ ಆಯಾರ್ದು ಸೀರೆ ಅಂತ ನೋಡಕ್ಕೆ ಬಂದಿದ್ದು. ಆಯಾರ್ದು ಇಲ್ಲಿ ಆಯಾರ್ ಸೀರೆ ಸೆಕ್ಷನ್ ಕೂಡ ಹಂಗೆ ಇತ್ತು. ನಮಗೆ ಯಾವ ರೇಂಜ್ದಿಂದ ಬೇಕು ಅನ್ನೋದನ್ನು ಇತ್ತು. ಕಾಟನ್ ಎಲ್ಲ ಒಂದು ಸೈಡ್ ಇತ್ತು ಮತ್ತು ಸಿಂಥೆಟಿಕ್ ಸೀರೆ ಮತ್ತು ಪ್ರಿಂಟೆಡ್ ಸೀರೆ ಎಲ್ಲನೂ ಡಿಫ್ರೆಂಟ್ ಸೆಕ್ಷನ್ ಮಾಡಿರು ಮತ್ತು ಡಿಫ್ರೆಂಟ್ ರೇಟ್ ವೈಸ್ ಇಟ್ಟಿರು. ನಾವು ಯಾವ ನಮಗೆ ಕಾಟನ್ ಒಳಗೆ ಬೇಕಂದು ಅಂದ್ರೆ ಕಾಟನ್ ಒಳಗೆ ಯಾವ ರೇಂಜ್ ಕೇಳ್ತಾರೋ ಆ ರೇಂಜದನ್ನು ಸಪ್ರೇಟ ಈ ಥರ ಈಸಿಯಾಗಿ ಸೆಕ್ಷನ್ಗಳು ಮಾಡಿಟ್ಟಿರು. ಸೊ ಸ್ವಲ್ಪ ತೊಗೊಳಕ್ಕೆ ಈಜಿ ಆಗ್ತೈತಿ ಮತ್ತು ಚಲೋ ಸಿಗ್ತಾವು ನಮಗೆ. ಆ ರೇಂಜ್ ಒಳಗನೆ ಕಲರ್ಸು ಇದನ್ನು ಮತ್ತು ಪ್ಯಾಟರ್ನ್ ಡಿಸೈನ್ ಅವೈಲೇಬಲ್ ಇರ್ತೈತಿ. ಈಗ ನಾವಿಲ್ಲಿ ಒಂದು ರೇಂಜ್ ಹೇಳಿದ್ದು, ಸೊ ಅದ್ರೊಳಗೆ ಸೀರೆ ಎಲ್ಲ ತೆಗೆದು ತೋರ್ಸಾತೀರಿ ನಮಗೆ. ಆಯಾರ್ ಸೀರೆ ಭಾಳ ಜಲ್ದಿ ಪರ್ಚೇಸಿಂಗ್ ಆಯಿತು ಇಲ್ಲಿ ಮತ್ತು ಭಾಳ ಚಲೋನು ತೆಗ್ದಿರು. ಡಿಸೈನ್ ಸೇಮ ಕಲರ್ ಸೇಮ್ ಇದ್ರೂ ತೊಗೊಳತ್ತಿದ್ದು. ಬಿಕಾಸ್ ಒಂದೇ ಸೀರೆ ಒಂದೇ ಮನೆಗಂತೂ ಹೋಗಂಗಿಲ್ಲ, ಅದು ಬೇರೆ ಬೇರೆದವ್ರ ಮನೆಗೆ ಹೋಗ್ತಾವೆ ಅನ್ನೋ ಕಾರಣಕ್ಕೆ ನಮಗೆ ಚಲೋ ಕಲರ ಮತ್ತು ಡಿಸೈನ ಇಷ್ಟ ಆಗಿದ್ದು ಪಟ ಎಲ್ಲ ಚಾಯ್ಸ್ ಮಾಡತ್ತಿದ್ದು. ಸೊ ಇಲ್ಲಿ ಚಲೋ ಅಂಥವನ್ನ ತೋರ್ಸಾತಿರು ಮತ್ತು ನಮಗೆಲ್ಲರಿಗೂ ಇಷ್ಟ ಆಯಿತು. ಇದು ಗ್ರೌಂಡ್ ಫ್ಲೋರ್ನ್ಯಾಗ ಈ ಥರ ರೌಂಡಾಗಿ ಎಲ್ಲರೂ ಕುಂತು ನೋಡೋದಕ್ಕೆ ಅವೈಲೇಬಲ್ ಇತ್ತು. ಹಂಗಿರಂತಲೇ ನಮ್ಮ ರಿಯಾ, ರಿಷಿ ಮತ್ತು ಸಾನು 3 ಮಂದಿ ಫುಲ್ ದುಂಬಡಿ ಹಾಕಿಡಿದ್ರು. ಸೋಫಾ ಮ್ಯಾಗ ಹತ್ತಿಕೊಂಡೋದು, ಜಿಗಿಯೋದು ಮಾಡೋದು ಎಲ್ಲ ಮಾಡಾಕಿಡಿದ್ರು. ಇವ್ರನ್ನ 3 ಮಂದಿನ ಹಿಡಿಯೋದು ಮಾಡೋದನ್ನು ದೊಡ್ಡ ತ್ರಾಸಾಗತ್ತಿತ್ತು. ಅಲ್ಲಿ ಮೇಲೆ ಸುಮ್ಮನೆ ಕುಂತಿರು, ಯಾಕಂದ್ರೆ ಅಲ್ಲಿ ನಿಲ್ಲೋದಿತ್ತು. ಇಲ್ಲಿ ಹಾಗಿಲ್ಲ, ಇಲ್ಲಿ ಕೂಡ್ರೋದಿತ್ತು ಕೆಳಗೆಲ್ಲನೂ ಮತ್ತು ಹಾಸಿದ್ರು. ಮ್ಯಾಗ ಸೋಫಾಗಳಿದ್ದು ಅದ್ರ ಮೇಲೆ ಕುಂತು ಜಿಗಿದಾಡಕ್ಕೆ. ಈಗ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಮೇಲೆ ಬಂದಿದ್ದು. ಮತ್ತೊಂದು ಕೆಲವೊಂದು ಸೀರೆಗಳನ್ನು ಚಾಯ್ಸ್ ಮಾಡಿಟ್ಟಿದ್ದು. ಊಟಕ್ಕೆ ಹೋಗಬೇಕಾರೆ ಮುಂಚೆನೇ ನಾವು ಚಾಯ್ಸ್ ಮಾಡಿಟ್ಟಿದ್ದು. ಅವನು ಇನ್ನೊಮ್ಮೆ ಊಟ ಮಾಡಿ ಬಂದು ನೋಡ್ತೇವ್ರಿ ಹೆಂಗೆ ಅನ್ನಿಸ್ತಾವಂತಂದ. ಸೊ ಅವನು ನನಗೆ ಈಗ ಉಡಿಸಿ ತೋರ್ಸಾತಿರು, ನೋಡ್ರಿ ಹೆಂಗೆ ಕಾಣ್ತಾವು. ನಾವು ಸ್ವಲ್ಪ ಸೀರೆ ರಫ್ ಇದೆ ಏನೋ, ಚಲೋ ನೀರಿಗೆ ಕುಂತಾವಿಲ್ಲ ಏನೋ ಅಂತ ಅನ್ನತ್ತಿದ್ದು. ಹಾಗಾಗಿ ಇಲ್ಲ ನಿಮಗೆ ಉಡಿಸಿ ತೋರಿಸ್ತೀನಿ ನೋಡ್ರಿ ಹೆಂಗೆ ಅನ್ನಿಸ್ತೈತಿ ಅಂತಂದು ಇಲ್ಲಿ ನಮಗೆ ಸೀರೆ ಉಡಿಸಿ ತೋರ್ಸಾತಿರು. ನನಗಂತೂ ಬಿ ಎಸ್ ಸಿ ಭಾಳ ಇಷ್ಟ ಆಯಿತು. ಯಾಕಂದ್ರೆ ರೀಸನೇಬಲ್ ರೇಟ ಮತ್ತು ಕ್ವಾಲಿಟಿ ವೈಸ ಎಲ್ಲನೂ ಚಲೋ ಇತ್ತು. ಮತ್ತು ಒಂದು ಅಂಗಡಿಯಾಗನ ಫುಲ್ ವೆರೈಟಿ ಆಫ್ ಸೀರೆಗಳು ಸಿಗ್ತಾವು ಮತ್ತು ಲೆಹಂಗಾ ಆಗಿರ್ಬೋದು, ಚೂಡಿದಾರ ಎಲ್ಲನೂ ಸಿಗ್ತೈತಿ. ಸೊ ಒಂದು ಅಂಗಡಿಯಾಗನ ಆರಾಮ್ಸೆ ತಿರುಗಾಡಿ ತೊಗೋಬೋದು. ಹಾಗಾಗಿ ಬಿ ಎಸ್ ಸಿ ಭಾಳ ಇಷ್ಟ ಆಯಿತು. ನನಗಷ್ಟಲ್ಲ, ನಮ್ಮ ಮನ್ಯಾಗಿನವ್ರಿಗೆ ಎಲ್ಲರಿಗೂ. ಮತ್ತು ಹತ್ರ ಭಾಳ ಅಂದರೆ ನಮ್ಮ ಪಪ್ಪಾಗೆ ಭಾಳ ರಿಲ್ಯಾಕ್ಸ್ ಆಯಿತು. ಬಿಕಾಸ್ ಒಂದೇ ಕಡೆ ಬಂದು ನಾನು ಇಲ್ಲಿ ಆರಾಮ್ಸೆ ಕುಣಿಸಿದೆ ನಿಮ್ಮದು ನೀವು ತೊಗೊಳತ್ತೀರಿ, ನನಗೆ ಟೆನ್ಷನ್ ಇಲ್ಲ. ಇಲ್ಲ ಅಂತಂದ್ರೆ ಪ್ರತಿ ಸಲ ಕಡೆ ಬಜಾರ್ದಾಗ ಈ ದಡದಿಂದ ಆ ದಂಡಿ ತನಕ ನನ್ನ ಕರ್ಕೊಂಡು ನೀವು ಅಡ್ಡಾಡ್ತೀರಿ, ಬಿಸಿಲಾಗ ಸಾಕಾಗ್ತೈತಿ. ಇದು ಚಲೋ ಅಂಗಡಿ ಕರ್ಕೊಂಬಂದಿರಿ ನೋಡಂತಂದು ನಮ್ಮ ತಂಗಿಗೆ ಹೇಳತ್ತಿರು. ಈಗ ಅಲ್ಲಿಂದ ಸೀರೆ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಮೇಲೆ ಈ ಕಡೆ ಕಿಡ್ಸ್ ಸೆಕ್ಷನ್ಗೆ ಬಂದಿದ್ದು. ಬಟ್ ಇಲ್ಲಿ ಕಿಡ್ಸ್ ಸೆಕ್ಷನ್ದಾಗ ಹುಡುಗರ್ದು ಅರ್ವಿ ರೇಟ್ ಭಾಳ ರೇಟ್ ಜಾಸ್ತಿ ಇತ್ತು ಹೊರಗಡೆ ಕಂಪೇರ್ ಮಾಡಿರ. ನಾ ಒಂದು ಸೈಡ ಸಾನ್ವಿಗೆ ನೋಡತ್ತೀನಿ ಲೆಹಂಗಾ ಅದ ಮತ್ತು ಅನ್ನ ಸವಿತಾದ ಎಲ್ಲರೂ ರಿಷಿಗೆ ಬ್ಲೇಸರ್ ನೋಡತ್ತಿರು. ಈ ಸಣ್ಣ ಹುಡುಗರು ಡ್ರೆಸ್ಸದ ರೇಟ್ ನೋಡ್ರಿ ಅದೇನು ಕೇಳಬೇಡ್ರಿ, ಅಷ್ಟು ರೇಟ್ ಜಾಸ್ತಿ ಇತ್ತು. ನಮ್ಮ ದೊಡ್ಡವ್ರಕ್ಕಿಂತನೂ ಜಾಸ್ತಿ ರೇಟ್ ಇತ್ತು. ನಾವು ಅಷ್ಟು ರೇಟ್ ಕೊಟ್ಟು ತೊಗೊಳಕ್ಕಿಲ್ಲ ಸೀರೆ ಅದ. ಸೊ ನಮಗೆ ಅದು ರೇಟ್ ನೋಡಿ ಭಾಳ ಜಾಸ್ತಿ ಆಯ್ತು ಅನ್ನಿಸಿ ನಾನು ಅಣ್ಣ ಎಲ್ಲರೂ ಡಿಸೈಡ್ ಮಾಡಿದ್ದು ಹುಡುಗರಿಗೆ ಇಲ್ಲಿ ಬಿ ಎಸ್ ಸಿದಾಗ ತೊಗೊಳೋದು ಬೇಡ, ಹೊರಗಡೆ ಎಲ್ಲರೇ ಕಡೆ ಬಜಾರ್ನಾಗ ತೊಗೊಳಕ್ಕೆ ಬರ್ತೈತಿ ಅಂತಂದು ಹುಡುಗರಿಗೆ ಇಲ್ಲಿ ಯಾರೂ ಬಿ ಎಸ್ ಸಿದಾಗ ತೊಗೊಲಿಲ್ಲ. ಅದರ ನಂತರ ನೆಕ್ಸ್ಟ್ ಬ್ಲ್ಯಾಂಕೆಟ್ ಸೆಕ್ಷನ್ಗೆ ಬಂದಿದ್ದು. ಸುಪ್ರಿಯಾಗ ಬ್ಲ್ಯಾಂಕೆಟ್ ಕೊಡಬೇಕಂತ ಅಂದ. ಇಲ್ಲಿಯೂ ಬ್ಲ್ಯಾಂಕೆಟ್ ವೈಸ್ದಾಗ ಭಾಳ ವೆರೈಟಿ ಇದ್ದು ಮತ್ತು ನಮಗೆ ಯಾವ ಥರ ಬೇಕು ಆ ಥರದ್ದು ಎಲ್ಲನೂ ಇದ್ದು. ಡಬಲ್ ಬ್ಲ್ಯಾಂಕೆಟ, ಸಿಂಗಲ್ ಬ್ಲ್ಯಾಂಕೆಟ ಮತ್ತು ಅಗದಿ ಹೆವಿ ಮತ್ತು ಲೈಟ್ ವೇಟ ಎಲ್ಲ ಥರದ್ದು ಬ್ಲ್ಯಾಂಕೆಟ್ಸ್ ಇದ್ದು. ಭಾಳ ಚಲೋ ಇದ್ದಾವೆ ಮತ್ತು ಇಲ್ಲಿನೂ ನಮಗೆ ಯಾವ ಥರ ಬೇಕು ಆ ರೇಂಜಿಗೆ ಇದ್ದು. ಸೊ ಇಲ್ಲಿ ಬ್ಲ್ಯಾಂಕೆಟ್ ಇಷ್ಟ ಅದು, ಒಂದು ಬ್ಲ್ಯಾಂಕೆಟ್ ಪರ್ಚೇಸ್ ಮಾಡಿದ್ದು. ಫೈನಲಿ ನಮ್ಮದು ಪರ್ಚೇಸಿಂಗ್ ಎಲ್ಲ ಮುಗೀತು. ಈಗ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದ
ಆಲ್ರೆಡಿ ಪ್ರತಿಯೊಂದು ಸೆಕ್ಷನ್ದಾಗ ಬಿಲ್ ನಾವೆಲ್ಲಿ ಏನು ತೊಗೋತೀವಿ ಅಲ್ಲೇ ಬಿಲ್ ಕೊಡೋದಿರ್ತೈತಿ. ಬಟ್ ಅವ್ರು ನಮಗೆ ಅರ್ವಿಗಳನ್ನ ಅಲ್ಲೇ ಕೊಡೋಂಗಿಲ್ಲ. ಅದು ಸ್ವಲ್ಪ ಇಲ್ಲಿ ಡಿಫ್ರೆಂಟ್ ಐತಿ BScದಾಗ. ಇದನ್ನು ಕಲೆಕ್ಷನ್ ಮಾಡೋದು ಹೆಂಗಂದ್ರೆ ಬಿಲ್ಲಿಂಗ್ದ ಆಯಾ ಕೌಂಟ್ರ್ಕನ ಬಿಲ್ ಮಾಡೋದು. ಬಟ್ ಅವ್ರು ಕೊಡ್ತಾರೋ ಲಾಸ್ಟ್ಗೆ ಗ್ರೌಂಡ್ ಫ್ಲೋರ್ನಾಗ ನಾವು ಮತ್ತೆ ಬಿಲ್ ಪೇಡ್ ಮಾಡಿದ್ದೇವೆ ಅನ್ನೋ ರಸೀದಿ ತೋರಿಸಿದ ನಂತರ ಅವ್ರು ಅದನ್ನು ಮತ್ತೊಮ್ಮೆ ರೀಚೆಕ್ ಮಾಡಿ ನಾವು ತೊಗೊಂಡಿರೋ ಐಟಮ್ ಇದೇನೋ ಅಲ್ಲ ಅಂತ ಚೆಕ್ ಮಾಡಿ ವಾಪಸ್ ಕೊಡ್ತಾರೋ. ಇಲ್ಲಿ ವಿಡಿಯೋದಾಗ ನೋಡ್ಬೋದು ನೀವೆಲ್ಲರೂ ಅಲ್ಲಿ ಗುಂಪು ಕಟ್ಟಿ ನಿಂತಿದ್ದಾರು. ಯಾಕೆ ಗುಂಪು ಕಟ್ಟಿ ನಿಂತಿದ್ದಾರೆ ಅಂದರೆ ಒಂದು 15-20 ಡೇಸಲ್ಲಿ ಲಕ್ಕಿ ಡ್ರಾಪ್ ಅಂತ ಇದನ್ನು ಕೂಪನ್ ಇಟ್ಟಿದ್ದಾರು. ಸೊ ಡೈಲಿ ಲಕ್ಕಿ ಕೂಪನ್ ಓಪನ್ ಮಾಡಿ ಯಾರಿಗೇನು ಗೆದ್ದಿದ್ದಾರೋ ಅಂತ ಇತ್ತು. ಸ್ಕೂಟಿ ಮತ್ತು ಭಾಂಡೆ ಸಾಮಾನ, ಫ್ರಿಜ್ಜ, ವಾಷಿಂಗ್ ಮಿಷನ ಮತ್ತು ಏರ್ ಕೂಲರ ಈ ಥರದ್ದೆಲ್ಲ ಐಟಮ್ಸ್ ಇದ್ದು 2000 ಮೇಲೆ ಯಾರು ಶಾಪಿಂಗ್ ಮಾಡ್ತಾರೋ ಅವ್ರಿಗೆ ಕೂಪನ್ ಕೊಡ್ತಾರೋ. ಅದರಲ್ಲಿ ನಮ್ಮ ಹೆಸರು ಮತ್ತು ಫೋನ್ ನಂಬರ್ ಹಾಕಿ ಅಲ್ಲಿ ಬಾಕ್ಸ್ ಒಳಗೆ ಹಾಕೋದಿರ್ತೈತಿ. ಪ್ರತಿದಿನ 5 ಕೂಪನ್ನ ಓಪನ್ ಮಾಡ್ತಾರೋ. ಸೊ ಲಕ್ಕಿ ಇದ್ದವ್ರಿಗೆ ಯಾವುದು ಬಂದಿರ್ತೈತಿ ಅದು ಸಿಗ್ತೈತಿ. ಸೊ ಇಲ್ಲಿ ನಮ್ದು ಬಿಲ್ ಅಂತೂ ಭಾಳ ಅಂದ್ರೆ ಭಾಳ ಜಾಸ್ತಿ ಆಗಿತ್ತು. ಸೊ ನಮಗೆ ಆ ಬಿಲ್ಲಿಗೆ ತಕ್ಕಂಗೆ ಎಷ್ಟು ಕೂಪನ್ ಸಿಗ್ತಾವೆ ಅಷ್ಟು ಕೂಪನ್ ಎಲ್ಲ ಕೊಟ್ಟಿರು. ಇಲ್ಲಿ ರಿಯಾ, ಸಾನು ಮತ್ತು ನಮ್ಮ ಸುಪ್ರಿಯಾ ಎಲ್ಲರೂ ಒಂದೊಂದು ಕೂಪನ್ ಹಾಕತ್ತಿದ್ದು. ಐ ಹೋಪ್ ನೋಡೋಣ ಬರ್ತೈತೆ ಏನಂತಂದ ದೇವ್ರ ಮೇಲೆ ಭಾರ ಹಾಕಿ ಎಲ್ಲರೂ ಕೂಪನ್ ಬರೆದು ಹಾಕಿದ್ದು. ಈಗ ಇಲ್ಲಿ ಅವ್ರು ನಮ್ಮದು ತೊಗೊಂಡಿರೋ ಅರ್ವಿಗಳ್ನ, ಸ್ಯಾರಿ ಮತ್ತು ಲೆಹಂಗಾ ಎಲ್ಲನೂ ರೀಚೆಕ್ ಮಾಡಿ ಇಲ್ಲಿ ನಮಗೆ ಕೊಡಾತಿರು. ಮತ್ತು ನಾವು ಮದ್ವೆ ಸೀರೆ ಅದು ಇದು ತೊಗೊಂಡಿದ್ದೇವೆ ಅಂತ ಹೇಳಂತಲೇ ಆಯಿತು ಅದನ್ನು ಸಪ್ರೇಟ್ ಪ್ಯಾಕ್ ಮಾಡಿ ನಿಮಗೆ ಇದ್ರೊಳಗೆ ಕಟ್ಟಿ ಕೊಡ್ತೀವಿ ಅಂತ ಹೇಳಿ ನಮಗೆ ಅದನ್ನು ಮದ್ವೆ ಸೀರೆಗಳನ್ನು ಎಲ್ಲ ಕಟ್ಟಿ ಕೊಡಾತಿರು. ಈ ಥರ ಇದನ್ನೆಲ್ಲ ಕಟ್ಟಿ ಆದ ನಂತರ ಅಲ್ಲೇ ಕುಂಕುಮ ಅರಿಶಿನ ಎಲ್ಲ ಇಟ್ಟಿರು. ತಗೋರಿ ಇದು ಕುಂಕುಮ ಅರಿಶಿನ ಹಚ್ಚಿ ತೊಗೊಂಡು ಹೋಗ್ರಿ ಅಂತ ಹೇಳಿರು. ಸೊ ಎಲ್ಲ ಪದ್ಧತಿಯನ್ನು ಅಂಗಡಿಯಾಗ ಇಟ್ಟಿದ್ದಾರು. ಅದೆಲ್ಲ ಇಷ್ಟ ಆಯಿತು. ಇಷ್ಟು ದೊಡ್ಡ ಅಂಗಡಿ ಆದ್ರೂ ಈ ಥರದ್ದೆಲ್ಲ ರಿಚುವಲ್ಸ್ನ ಫಾಲೋ ಮಾಡ್ತಾರಂತಂದ. ಮದ್ವೆ ಸೀರೆ ಯಾರೇ ಇದ್ರೂ ಹೇಳ್ಬೇಕ್ರಿ, ನಾವು ಈ ಥರ ಎಲ್ಲ ಕಟ್ಟಿ ಕೊಡ್ತೀವಿ ಮತ್ತು ಅದಕ್ಕೆ ನೀವು ಇಲ್ಲಿಂದನೇ ಕುಂಕುಮ ಅರಿಶಿನ ಹಚ್ಕೊಂಡು ತೊಗೊಂಡು ಹೋಗ್ಬೋದು ಅಂತ ಹೇಳತ್ತೀವ್ರಿ ನಮಗೆ. ಸೊ ಇಲ್ಲಿ ಏನು ಸರ್ವಿಸ್ ಕೊಡೋರು ಎಲ್ಲರೂ ಭಾಳ ಅಂದ್ರೆ ಭಾಳ ಚಲೋ ಇದ್ದರು. ಸೇಲ್ಸ್ ಮ್ಯಾನ, ಸೇಲ್ಸ್ ಗರ್ಲ್ಸ ಮತ್ತು ಎಲ್ಲರೂ ಕೋಆಪ್ರೇಟ್ ಮಾಡಿ ಪೇಷನ್ಸ್ಲಿ ನಮಗೆಲ್ಲ ಅರ್ವಿ ತೋರ್ಸಾತಿರು ಸೀರೆ. ಮತ್ತು ಅದ್ರಾಗೂ ಸೀರೆ ಒಳಗೆ ಹೆಣ್ಮಕ್ಳು ನೋಡಕ್ಕೆ ಹಿಡಿದ್ರಂದ್ರೆ 1 ಬಿಟ್ಟು 20 ಎಲ್ಲ ತೆಗಿತಾರು. ಬಟ್ ಎಲ್ಲರೂ ಪೇಷನ್ಸ್ಲಿ ಕೋಆಪ್ರೇಟ್ ಮಾಡಿ ತೋರ್ಸಾತಿರು. ಒಟ್ಟು ಯಾರೂ ಸಿಡಿಮಿಡಿ ಮಾಡೋಕ್ಕಿಲ್ಲ. ಅಯ್ಯೋ ಎಷ್ಟು ತೋರ್ಸೋದಪ್ಪ ಅಂತ ಹಿಂಗೆ ಯಾರೂ ಅನ್ನೋಕ್ಕಿಲ್ಲ. ನಾವು ಎಷ್ಟು ನೋಡ್ತೇವೆ ಅಷ್ಟು ಇನ್ನೂ ಜಾಸ್ತಿ ನಾವು ಹೇಳಿಕ್ಕಿಂತ ಜಾಸ್ತಿ ತೆಗೆದು ತೋರ್ಸಾತಿರು. ಸೊ ಅದೊಂದು ಇಷ್ಟ ಆಯ್ತು ಇಲ್ಲಿ. ಈಗ ಇದು ಸವಿತಾ ಇಲ್ಲಿ ಇದು ಕುಂಕುಮ ಅರಿಶಿನ ಹಚ್ಚಿ ಪೂಜೆ ಮಾಡಿ ಇನ್ನು ತೊಗೊಂಡು ಗಾಡಿ ಕಡೆ ಹೊಂಟಿದ್ದು. ನಾವು ಬೆಳಿಗ್ಗೆ BScಗೆ ಎಂಟ್ರಿ ಆದಾಗನ 10:30-11 ಗಂಟೆನೂ ಆಗಿತ್ತು. ಅಲ್ಲಿಂದ ಹೊರಗೆ ಬಂದಿದ್ದ 7-7:30 ಆಗಿತ್ತು. ಸೊ ಅಲ್ಲಿಂದ ಬಂದ ನಂತರ ಮತ್ತು ಕಡೆ ಬಜಾರ್ಗೆ ಸ್ಟಾಪ್ ಮಾಡಿದ್ದು. ಇಲ್ಲಿ ಕಡೆ ಬಜಾರ್ದಾಗ ಸ್ಟಾಪ್ ಮಾಡಿದ್ದು ಯಾಕಂದ್ರೆ ಹುಡುಗರಿಗೆ ಯಾರಿಗೂ ಅರ್ವಿ ತೊಗೊಂಡಿರಲಿಲ್ಲ. ಹಾಗಾಗಿ ಎಷ್ಟೇ ತಡ ಆದ್ರೂ ಫಸ್ಟ್ ಈ ಹುಡುಗರಿಗೆಲ್ಲ ತೊಗೊಂಡನ ಮನೆಗೆ ಹೋಗೋಣ ಅಂತ ಪಪ್ಪ ಅಂದರು. ಹಾಗಾಗಿ ಈಗ ಕಡೆ ಬಜಾರ್ನಾಗ ಎಲ್ಲರೂ ನಡ್ಕೊತ ಹೊಂಟಿದ್ದು. ಇಲ್ಲಿ ನಮ್ಮ ಕ್ರೂಸರ್ ಹೋಗಂಗಿಲ್ಲ.
ಮತ್ತು ಇಲ್ಲಿ ನಾವು ಪ್ರತಿಯೊಂದು ಅಂಗಡಿಗೆ ಹೋಗಿ ಹೋಗಿ ನೋಡಬೇಕಾಗ್ತೈತಿ. ಹಾಗಾಗಿ ಕ್ರೂಸರ್ದವಂಗ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಕಡೆ ಬಂದು ನಿಲ್ಪ, ನಾವೆಲ್ಲ ಈ ಕಡೆಯಿಂದ ಆ ಕಡೆ ತನಕ ನಡ್ಕೊತನ ಬರ್ತೀವಂತ ಹೇಳಿದ್ದು. ಸೊ ನಾವೀಗ ಇಲ್ಲಿ ಎಲ್ಲರೂ ಎಲ್ಲ ಬ್ಯಾಗನ್ನು ಎಲ್ಲ ಲಗೇಜ್ಗಳನ್ನ ಈ ಥರ ಕ್ರೂಸರ್ದಾಗ ಇಟ್ಟು ಇಲ್ಲಿ ನಾವು ಹುಡುಗರು ನಾವೆಲ್ಲರೂ ನಡ್ಕೊತನ ಹೊಂಟಿದ್ದು. ಈಗ ರಾತ್ರಿ ಐ ಥಿಂಕ್ 10 ಗಂಟೆ ಏನೋ ಆಗಿತ್ತು. ಅವಾಗ ನಾವು ಬೆಳಗಾವಿ ಬಿಟ್ಟು ಬೆಳಿಗ್ಗೆಯಿಂದ BSCದಾಗ ತಿರುಗಾಡಿ ಶಾಪಿಂಗ್ ಮಾಡಿದ್ವು. ಖರೆ ಒಂದು ಸ್ವಲ್ಪ ಟಯರ್ಡ್ ಆಗಿರಲಿಲ್ಲ. ಬಟ್ ಏನು ಕಡೆ ಬಜಾರ್ದಾಗ ನಡ್ಯಾಕೆ ಹಿಡಿದು ಈ ದಂಡಿದಿಂದ ಆ ದಂಡಿ ತನಕ ಸಾಕಾಗಿ ಹೋಯಿತು. ಇವ್ರು 3 ಜನಕ್ಕೆ ಒಟ್ಟು ಅರ್ವಿ ಸಿಗುವಲ್ಲೂ ಆಗಿದ್ದು. ನಮಗೆ ಪಸಂದ್ ಬಂದ್ರೆ ಅವ್ರಿಗೆ ಬರ್ವಾತು, ಅವ್ರಿಗೆ ಬಂದರೆ ನಮಗಿಲ್ಲ, ಮತ್ತು ನಮಗೆ ಅಂದ್ಕೊಂಡಿದ್ದ ಥರ ಡ್ರೆಸ್ಸು ಸಿಗುವಲ್ಲೂ ಆಗಿದ್ದು. ಫೈನಲಿ ಭಾಳಷ್ಟು ತಿರುಗಾಡಿ ಹುಡುಕ್ಯಾಡಿ 3 ಜನಕ್ಕೆ ಅರ್ವಿ ಸಿಕ್ಕು. ಆ ನಂತರ ಅವ್ರದ್ದು 3 ಜನದ ಅರ್ವಿ ತೊಗೊಂಡ ತಕ್ಷಣ ನಾವು ಮತ್ತೆ ಬಾಕಿದೇನೂ ತೊಗೊಲಿಲ್ಲ, ಯಾಕಂದ್ರೆ 10 ಗಂಟೆ ಆಗಿತ್ತು. ಪಟ್ನ ಗಾಡಿ ಹತ್ತಿ ಬಂದು ಇಲ್ಲಿ ನಾವು ಬರಬೇಕಾದ್ರೆ ನಮ್ಮ ಸಂಕೇಶ್ವರ ಟು ಬೆಳಗಾವಿ ನಡಕ್ಕೆ 10ರಿಗೆ ಹತ್ತಿರ ಪಾಟೀಲ್ ಧಾಬಾ ಇತ್ತು. ಬೆಳಿಗ್ಗೆ ನಾವು ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಆಲ್ರೆಡಿ ತಿಂದಿದ್ದು. ಹಾಗಾಗಿ ಇವನಿಂಗ ನಾನ್ ವೆಜ್ ಬೇಡ, ವೆಜ್ ತಿನ್ನೋನು ಅಂತ ಹೇಳಿ ಇಲ್ಲಿ ಧಾಬಾದಾಗ ವೆಜ್ ಊಟ ಮಾಡೋಕೆ ಬಂದಿದ್ದು. ಇನ್ನು ಇಲ್ಲಿ ಊಟ ಮಾಡಿ ಹೋಟೆಲ್ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಸೊ ಆರ್ಡ್ರ್ ಮಾಡಿ ವೇಟ್ ಮಾಡತ್ತಿದ್ದು. ಇನ್ನು ಇಲ್ಲಿ ಊಟ ಮಾಡೋಕ್ಕಿಲ್ಲ ಅಂದ್ರೂ ಮಿನಿಮಮ್ 1 ಅವರೇ ಬೇಕು. ಹಾಗಾಗಿ ಇಲ್ಲಿ ಊಟ ಮಾಡಿ ಮನೆಗೆ ಈಗ ಆಲ್ರೆಡಿ 11 ಗಂಟೆನೂ ಆಗಿತ್ತು. ಊಟ ಮಾಡಿ ಮನೆಗೆ ಹೋಗ್ಬೇಕಂದ್ರೆ 12-12:30 ಆಗ್ತೈತಿ ಅಂತ ಅಂದ್ಕೊಂಡು ಲೆಕ್ಕ ಹಾಕ್ಕೊಳತ್ತಿದ್ದು. ಮತ್ತು ಹೋಟೆಲ್ ಭಾಳ ಅಂದ್ರೆ ಭಾಳ ರಶ್ ಇತ್ತು. ಮತ್ತು ಇದು ಲಾಸ್ಟ್ ಟೈಮ್ ಒಂದು ಸಲ ನಾವು ಇಲ್ಲಿ ಬಂದು ಊಟ ಮಾಡಿದ್ದು, ನಮಗೆಲ್ಲ ಇಷ್ಟ ಆಗಿತ್ತು. ಹಾಗಾಗಿ ನಮ್ಮ ಪಪ್ಪಾಗೆ ಇಲ್ಲೇ ಪಾಟೀಲ್ ಧಾಬಾದಾಗ ಮಾಡೋಣ ಅಂತ ಹೇಳಿದ್ದು. ಹೋಟೆಲ್ಗಿಂತ ಸ್ವಲ್ಪ ಧಾಬಾದಾಗ ಊಟ ಚಲೋ ಮತ್ತು ಟೇಸ್ಟಿ ಇರ್ತೈತಿ. ಏನು ಆರ್ಡ್ರ್ ಮಾಡ್ತೀರಿ ಮಾಡಿರಿ, ನಡಿತೈತಿ ಅಂತ ಹೇಳಿ ಎಲ್ಲರೂ ಸುಮ್ಮನಿದ್ದು. ಸೊ ರೊಟ್ಟಿ ಮತ್ತು ವೆಜ್ ಒಳಗೆ ಆರ್ಡ್ರ್ ಮಾಡತ್ತೀರಿ ಎಲ್ಲನೂ. ಮದುವೆ ಶಾಪಿಂಗನ್ನು ದೊಡ್ಡ ಕೆಲಸ ಇತ್ತು. ಇವತ್ತು ಮುಗೀತು. ಹಾಗಾಗಿ ಎಲ್ಲರಿಗೂ ಖುಷಿನೂ ಆಯಿತು. ದೊಡ್ಡ ಕೆಲಸ ಇತ್ತು. ಮತ್ತು ಈಗ ಶಾಪಿಂಗ್ ಆಗಂತಲೇ ಎಲ್ಲರಿಗೂ ಖುಷಿನೂ ಆಯಿತು. ಇನ್ನು ಇದನ್ನು ನಾಳಿಂದ ಇನ್ನು ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಇದ್ದಾವೆ, ಅವೆಲ್ಲ ಇನ್ನೇನು ಆರಾಮ್ಸೆ ಆಗ್ತಾವಂತ ಅಂದು. ಸೊ ಇನ್ನು ಎಲ್ಲರೂ ಊಟ ಮಾಡತ್ತಿದ್ದು. ಇಲ್ಲಿ ಪಾಟೀಲ್ ಧಾಬಾದಾಗ ವೆಜ್ ಊಟ ಎಲ್ಲನೂ ಚಲೋ ಕೊಡ್ತಾರೋ ಮತ್ತು ನಮಗೆಲ್ಲರಿಗೂ ಇಷ್ಟ ಆಯಿತು. ಬೆಳಿಗ್ಗೆ ಮಧ್ಯಾಹ್ನ ಇದನ್ನು ನಾನ್ ವೆಜ್ ಊಟ ಮಾಡಿದ್ದಿಲ್ಲ, ಅದಕ್ಕಿಂತನೂ ಇದು ವೆಜ್ ಊಟ ಎಲ್ಲರಿಗೂ ಇಷ್ಟ ಆಯಿತು. ಅದು ನಾನ್ ವೆಜ್ ಅಷ್ಟೊಂದು ಸರಿ ಕೊಟ್ಟಿರಲಿಲ್ಲ. ಇದು ವೆಜ್ ಊಟ ಭಾರಿ ಆಯಿತು. ಮತ್ತು ಅಷ್ಟೊಂದು ಏನು ಸೋಡಾದ ಹಾಕಿರಲಿಲ್ಲ. ಹಾಗಾಗಿ ಚಲೋ ಅನಿಸಿತು ಊಟ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಇನ್ನೇನು ಯಾವಾಗ ಮನೆಗೆ ಹೋಗಿ ಎಲ್ಲರೂ ಮಲ್ಕೋತೇವೆ ಅಂತ ಅನ್ನತ್ತಿದ್ದೆ, ಯಾಕಂದ್ರೆ ಅಷ್ಟು ಟಯರ್ಡ್ ಆಗಿತ್ತು ಬೆಳಗಿಂದ ತಿರುಗಾಡಿ. ಎಲ್ಲರದ್ದು ಊಟ ಆಯಿತು. ಪಪ್ಪಾರನ ಬಿಲ್ ಕೊಟ್ಟು ಬರಾತಿರು. ಲಾಸ್ಟಿಗೆ ಎಲ್ಲರೂ ಗಾಡಿ ಕಡೆ ಹೋಗಿರು. ಊಟ ಮಾಡಿ ಎಲ್ಲ ಮುಗ್ಸಾಕಂದ್ರೆ ರಾತ್ರಿ 11:30 ಪೋನೆ 12 ಆಗಿತ್ತು. ನಮ್ಮ ಇನ್ನು 10ರಿಂದ ಸಂಕೇಶ್ವರ ಇಲ್ಲಾಂದ್ರೂ ಒಂದು 15-20 ನಿಮಿಷನಾಗ ಹೋಗ್ತೀವಿ ಮನೆಗೆ. ಈಗ ಎಲ್ಲರೂ ಗಾಡಿ ಒಳಗೆ ಕೂಡ್ರಾತಿದ್ದು.
ಎಲ್ಲರಿಗೂ ಈಗ ಊಟ ಆದ ನಂತರ ಸ್ವಲ್ಪ ಎನರ್ಜಿ ಬಂತು. ಯಾಕಂದರೆ ಬೆಳಗಿಂದ ಭಾಳ ತಿರುಗಾಡಿ ಸುಸ್ತಾಗಿತ್ತು. ಮತ್ತು ಕಡೆ ಬಜಾರ್ನಾಗ ಅಂತೂ ಸಿಕ್ಕಾಪಟ್ಟಿನ ತಿರುಗಾಡಿದ್ದು. ಭಾಳ ಅಂದರೆ ಭಾಳ ಟಯರ್ಡಾಗಿ ಮತ್ತು ಟೈಮು ಭಾಳ ಆಗಿತ್ತು, ಹಸಿವಾಗಿತ್ತು ಎಲ್ಲರಿಗೂ. ಸೊ ಇಲ್ಲಿ ಊಟ ಆದ ನಂತರ ಎಲ್ಲರಿಗೂ ಸ್ವಲ್ಪ ಎನರ್ಜಿ ಬಂದಂಗೆ ಆಯಿತು. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.